ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನೋಡಿ ಇವತ್ತು ಚುರುಮುರಿ ಮಾಡ್ತಾಯಿದ್ದೀನಿ ನೋಡಿ. ಸ್ನ್ಯಾಕ್ಸ್ ಬೇಕಂತ ಮಕ್ಕಳು ಕೇಳ್ತಾಯಿದ್ರು, ಹಾಗಾಗಿ ಚುರುಮುರಿ ಚುಡುವ ಬೇಕು ಅಂತಿದ್ರು, ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಒಂದು ಕಡೆಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ನೋಡಿ. ಎಣ್ಣೆ ತೊಗೊಂಡು ಕರಿಬೇವು ತೊಗೊಂಡಿದ್ದೀನಿ ನೋಡಿ. ಒಂದು ಬುಟ್ಟಿ ಅಳ್ಳು ತೊಗೊಂಡಿದ್ದೀನಿ. ಚುರುಮುರಿ ಅಳ್ಳು ಅಂತಿರಲ್ಲ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ಅಳ್ಳು ಅಂತಾರೆ. ತೊಗೊಂಡಿದ್ದೀನಿ ನೋಡಿ. ಮತ್ತು ಪುಟಾಣಿ ತೊಗೊಂಡಿದ್ದೀನಿ ನೋಡಿ, ಕಡಲೆಬೇಳೆದು. ಮತ್ತು ಕರಿಬೇವು ಕರ್ಕೊತಾ ಇದ್ದೀನಿ ನೋಡಿ. ಈ ಥರ ಕರಿಬೇವು ಕರಿಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಕೊಂಡು ಈ ಥರ ತೆಕ್ಕೋಬೇಕು ನೋಡಿ. ಕರಿಬೇವು ತೆಗೆದಿವಾಗ ಅದರ ಬುಟ್ಟಿಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನಾನು ಜಾಸ್ತಿನೇ ಮಾಡಿದರೆ ಮಕ್ಕಳು ತಿಂತಾರೆ, ಒಂದು 4 ದಿವಸ ಅಂತ ಜಾಸ್ತಿನೇ ಮಾಡ್ತೀನಿ, ಹಾಗಾಗಿ ಜಾಸ್ತಿ ಮಾಡಿದ್ದೀನಿ ನೋಡಿ. ಇವು ನೋಡಿ ಆಲೂಗಡ್ಡೆ ಚಿಪ್ಸ್ ಇದೆ, ಸಣ್ಣ ಮಾಡಿಟ್ಟಿದ್ದೀನಿ ಮನೆಯಲ್ಲಿ. 1 ವರ್ಷ ಆಯಿತು ಮಾಡಿಟ್ಟು. ಆಲೂಗಡ್ಡೆದು ಸಣ್ಣ ಚಿಪ್ಸ್ ಇರುತ್ತೆ, ಅಂದರೆ ಉದ್ದ ಇರುತ್ತೆ, ಆ ಥರ ಚಿಪ್ಸ್ ಮಾಡಿಟ್ಟಿದ್ದೀನಿ. ಅವನು ತೆಗಿತಾ ಇದ್ದೀನಿ ನೋಡಿ. ತಿನ್ನೋಕೆ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ, ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸೂಪರಾಗಿದ್ದಾವೆ ನೋಡಿ. ಇವು ಕರ್ಕೊತಾ ಇದ್ದೀನಿ ನೋಡಿ. ಈ ಥರ ತೆಗೋಬೇಕು, ಎಣ್ಣೆಯಲ್ಲಿ ತೆಕ್ಕೊಂಡ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ. ಚುಡುವದೆಲ್ಲ ಹಾಕಿದರೆ ಸೂಪರಾಗಿರುತ್ತೆ ನೋಡಿ. ಅದನ್ನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಅವನು ತೆಕ್ಕೋತಾ ಇದ್ದೀನಿ ನೋಡಿ. ಈ ಥರ ಈಗ ಎಣ್ಣೆಲಿ ಹಾಕ್ಕೊಂಡು ಅದನ್ನು ತೆಗೆದಿದ್ದೀನಿ ನೋಡಿ. ತಿನ್ನೋಕೆ ಚೆನ್ನಾಗಿರುತ್ತೆ. ಆಲೂಗಡ್ಡೆ ತೊಳೆದು ಚೆನ್ನಾಗಿ ಇವು ಚಿಪ್ಸ್ ಮಾಡ್ಕೋಬೇಕು. ಚಿಪ್ಸ್ ಥರನೇ ಇವು ಕಡ್ಡಿ ಮಾಡ್ಕೋಬೇಕು. ಕಡ್ಡಿ ಉದ್ದ ಕಡ್ಡಿ ಇರುತ್ತೆ ನೋಡಿ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಪಾಪಡಿ ಥರ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸು ಚೆನ್ನಾಗಿರುತ್ತೆ. ಅದು ಮಾಡಿದ್ದೀನಿ ನೋಡಿ. ಇವಾಗ ಪುಟಾಣಿ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆಯಲ್ಲಿ ಕರ್ಕೋಬೇಕು ನೋಡಿ ಚೆನ್ನಾಗಿ, ಅಂದರೆ ಕ್ರಿಸ್ಪಿ ಆಗ್ತವೆ. ಕ್ರಿಸ್ಪಿ ಆದರೆ ಟೇಸ್ಟ್ ಬರುತ್ತೆ, ಹಾಗಾಗಿ ಎಣ್ಣೆಯಲ್ಲಿ ತೆಗಿತಾಯಿದ್ದೀನಿ ನೋಡಿ. ಇದನ್ನು ನೋಡಿ ಸೂಪರಾಗಿರುತ್ತೆ. ನಾನು ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಚುಡುವ ಮಾಡು ಅಂತ ಮಕ್ಕಳು ಹೇಳ್ತಾಯಿದ್ರು. ನಮ್ಮ ಕಡೆ ಚುಡುವ ಅಂದರೆ ಮಕ್ಕಳು ಫೇಮಸ್ ರೀ, ನಾವು ಜಾಸ್ತಿ ತಿಂತೀವಿ, ಹಾಗಾಗಿ ಸ್ನ್ಯಾಕ್ಸ್ ಅಂದರೆ ಇದೇ ಮಾಡ್ತೀವಿ ಜಾಸ್ತಿ ನಾವು. ಈಗ ನೋಡಿ ಇದರಲ್ಲಿ ಇವಾಗ ಪುಟಾಣಿ ತೆಗಿತಾಯಿದ್ದೀನಿ ನೋಡಿ. ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಂಡು ಕ್ರಿಸ್ಪಿ ಆದರೆ ಅಂದರೆ ತೆಕ್ಕೋಬೇಕು. ಈ ಥರ ತೆಕ್ಕೋಬೇಕು ನೋಡಿ. ತೆಗಿತಾ ಇದ್ದೀನಿ ನೋಡಿ. ಈ ಥರ ಇವಾಗ ಪುಟಾಣಿ ತೆಕ್ಕೊಂಡು ಬುಟ್ಟಿಯಲ್ಲೇ ಹಾಕ್ತೀನಿ ನೋಡಿ. ಎಲ್ಲ ಕರಗಿಸಿ ಬುಟ್ಟಿಯಲ್ಲೇ ಹಾಕಬೇಕಂದ್ರೆ ಚೆನ್ನಾಗಿ ಟೇಸ್ಟ್ ಚುಡುವ ಸೂಪರಾಗಿ ಬರುತ್ತೆ ನೋಡಿ. ಈ ಥರ ಮಾಡಿದ್ದೀನಿ ನೋಡಿ. ಅವು ಹಾಕ್ತಾಯಿದ್ದೀನಿ, ಒಳಗಡೆ ಹಾಕಿದ್ದೀನಿ ನೋಡಿ. ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡೀಗ ಆಮೇಲೆ ಅದರಲ್ಲಿ ಇವಾಗ ಪಾಪಡಿ ಹಾಕ್ತಾಯಿದ್ದೀನಿ ನೋಡಿ. ಖರೀದಿ ತಂದಿರ್ತೀವಲ್ಲ, ಈ ಪಾಪಡಿ ಹಾಕಿದರೆ ಮಕ್ಕಳು ತಿಂತಾರೆ, ಹಾಗಾಗಿ ಅವನು ಹಾಕಿದ್ದೀನಿ ನೋಡಿ. ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗೆ, ಹಾಗಾಗಿ ಮತ್ತು ಚುಡುವಾದಲ್ಲಿ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕಿದ್ದೀನಿ ನೋಡಿ. ಚುಡುವಾದಲ್ಲಿ ಜಾಸ್ತಿ ಐಟಮ್ಸ್ ಹಾಕಿದರೆ ತಿನ್ನೋಕ್ಕೆ ಟೇಸ್ಟ್ ಬರುತ್ತೆ ಅಲ್ವಾ, ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಪಾಪಡಿನೂ ಮಾಡ್ಕೊತಾ ಇದ್ದೀನಿ ನೋಡಿ. ಪಾಪಡಿನೂ ಕರಗಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಕರಗಿಸ್ಕೊಂಡು ಮತ್ತೆ ಬುಟ್ಟಿಲಿ ಹಾಕಬೇಕು, ಅಳ್ಳಲ್ಲಿ ಹಾಕಬೇಕು. ಹಾಕಿ ಸಣ್ಣಗೆ ಕಟ್ ಮಾಡಬೇಕು. ಇವೆಲ್ಲ ತುಂಡು ಮಾಡಬೇಕು. ಅದರಲ್ಲಿ ಚುಡುವಾದಲ್ಲಿ ಪೀಸ್ ಮಾಡಿ ಹಾಕಿದರೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ, ಹೀಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ತೆಕ್ಕೋತಾ ಇದ್ದೀನಿ ನೋಡಿ. ಈ ಥರ ತೆಕ್ಕೋಬೇಕು ನೋಡಿ. ಕರಗಿಸ್ಕೊಂಡು ತೆಗಿಬೇಕು, ಚೆನ್ನಾಗಿ ಕರಗಿಸ್ಕೋಬೇಕು. ತೆಕ್ಕೊಂಡು ಇದರಲ್ಲಿ ಹಾಕಿದ್ರೆ ಸೂಪರಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಕರಗಿಸ್ಕೊಂಡು ಹಾಕ್ಕೋಬೇಕು ನೋಡಿ. ಈ ಥರ ಹಾಕ್ಕೊಂಡು ಇಟ್ಕೋಬೇಕು. ಸೂಪರಾಗಿರುತ್ತೆ ನೋಡಿ. ಈ ಥರ ಹಾಕ್ಕೊಂಡು ಇವೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನೋಡಬೇಕು. ಎಲ್ಲ ಪೀಸ್ ಮಾಡಬೇಕು. ಈ ಥರ ಎಲ್ಲ ಸಣ್ಣಗೆ ಪೀಸ್ ಮಾಡ್ಕೋಬೇಕು ನೋಡಿ. ನನ್ನ ಜೊತೆ ನನ್ನ ಮಗನೂ ಇದ್ದಾನೆ, ಅವನು ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ. ಈರುಳ್ಳಿ ಅಂದರೆ ನಾವು ಬೇಸಿಗೆ ಕಾಲದಲ್ಲಿ ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಒಣಗಿಸಿಟ್ರೆ ಇದು ತಿನ್ನೋಕ್ಕೆ ಸೂಪರಾಗಿರುತ್ತೆ. ಕರಗಿಸಿದಿರುತ್ತಲ್ವ, ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈರುಳ್ಳಿ ನಾವು ಬೇಸಿಗೆ ಕಾಲದಲ್ಲಿ ಕಟ್ ಮಾಡಿ ಒಣಗಿಸಿಡ್ತೀವಲ್ಲ, ಅವು ಈರುಳ್ಳಿ ಇವೆ ನೋಡಿ. ಇವು ಕೂಡ ಎಣ್ಣೆಯಲ್ಲಿ ಕರಗಿಸ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿರುತ್ತೆ. ನೀವೆಲ್ಲ ಹಸಿದು ಹಾಕ್ತಿರೋ ಏನೋ ಗೊತ್ತಿಲ್ಲ, ಬಟ್ ನಾವು ಒಣಗಿದು ಉಳ್ಳಾಗಡ್ಡಿ ಹಾಕ್ತೀವಿ ನೋಡಿ. ಇದು ಟೇಸ್ಟು ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಇದು ಈರುಳ್ಳಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಗ ತೆಗಿಬೇಕು, ಅಂದರೆ ಇವು ಹೊತ್ತುತ್ತವೆ, ಹಸಿದು ಹೋಗ್ತವೆ, ಹಾಗಾಗಿ ಬೇಗ ತೆಕ್ಕೋಬೇಕು. ಹಾಗಾಗಿ ಇದು ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಬೇಗ ತೆಗೆದು ಹಾಕಬೇಕು. ಈ ಥರ ಈರುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನು ಹಾಕಿದ್ದೀನಿ ನೋಡಿ. ಚೆನ್ನಾಗಿದೆ ನೋಡಿ. ಇದು ಈ ಥರ ಕರಗಿಸಿಟ್ಕೊಂಡಿದ್ದೀನಿ ನೋಡಿ. ಇವನ್ನ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಶೇಂಗಾ ಬೀಜ ಅಂತಿರಲ್ಲ, ನಿಮ್ಮ ಕಡೆ ಕಡಲೆಕಾಳು ಅಂತಾರೇನೋ ಗೊತ್ತಿಲ್ಲ, ನಮ್ಮ ಕಡೆ ಶೇಂಗಾ ಬೀಜ ಅಂತೀವಿ. ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಈ ಥರ ಏನು ಮಾಡಬೇಕು, ಕರಗಿಸ್ಕೋಬೇಕು, ಅಂದರೆ ಕ್ರಿಸ್ಪಿ ಆಗ್ತವೆ. ಕ್ರಿಸ್ಪಿ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಹಾಕ್ಕೋಬೇಕು ನೋಡಿ. ಸೂಪರಾಗಿರುತ್ತೆ, ಚೆನ್ನಾಗಿದೆ ನೋಡಿ. ಈ ಥರ ಕ್ರಿಸ್ಪಿ ಆದರೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ, ಚುಡುವದಲ್ಲೂ ಟೇಸ್ಟ್ ಬರುತ್ತೆ, ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಹಾಗೆ ನೋಡಿ. ಇದು ಈಗ ಚೆನ್ನಾಗಿ ಕರಗಿಸ್ಕೋಬೇಕು. ಇದನ್ನು ಕ್ರಿಸ್ಪಿ ಆದವು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಮೇಲೆ ತೆಕ್ಕೊಂಡು ಇಟ್ಕೊಂಡು ಇದನ್ನು ಅದರಲ್ಲೇ ಅಳ್ಳಲ್ಲಿ ಹಾಕಿ ಇಟ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಕರಗಿಸ್ಕೋಬೇಕು ನೋಡಿ. ತೆಗಿತಾಯಿದ್ದೀನಿ ನೋಡಿ. ತೆಗೆದು ಇದರಲ್ಲೇ ಹಾಕ್ತಾಯಿದ್ದೀನಿ ನೋಡಿ.
ನೋಡಿ ಈ ಥರ ಅದನ್ನು ಕಡಲೆಕಾಳು ಶೇಂಗಾ ಬೀಜನೂ ಇದರಲ್ಲೇ ಹಾಕಿದ್ದೀನಿ ನೋಡಿ. ಬೆಳ್ಳುಳ್ಳಿ ಮತ್ತು ಅಜವಾನ ಅಂತಾರಲ್ವ, ಓಂಕಾಳು ಎರಡು ಪೇಸ್ಟ್ ಮಾಡ್ಕೊತೀನಿ ನೋಡಿ. ಈಗ ಅದು ಕುಟ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ನೋಡಿ ಈ ಥರ. ಮತ್ತು ಬೆಳ್ಳುಳ್ಳಿ ಮತ್ತು ಅಜವಾನ ಓಂಕಾಳು ಎರಡು ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿಕೊಂಡು ಒಗ್ಗರಣೆಗೂ ಹಾಕ್ತೀನಿ ಮತ್ತು ಮೇಲಿಂದ ಹಾಗೆಯೂ ಹಾಕ್ತೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಪಾಪಡಿ ಎಲ್ಲ ಕಟ್ ಮಾಡಿದ್ದೀನಿ, ಪುಡಿ ಮಾಡಿಟ್ಟಿದ್ದೀನಿ. ಮಾಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಇದರಲ್ಲಿ ನೋಡಿ ಇದು ಓಂಕಾಳ್ದು ಮತ್ತು ಬೆಳ್ಳುಳ್ಳಿ ಕೊಟ್ಟಿದ್ದೀನಲ್ವ ಅದು ಪೇಸ್ಟು ಇದರಲ್ಲಿ ಸ್ವಲ್ಪ ಹಾಕಬೇಕು. ಅರಿಶಿಣ ಹಾಕ್ತಾಯಿದ್ದೀನಿ ನೋಡಿ. ಅರಿಶಿಣ ಹಾಕ್ಕೋಬೇಕು ಈ ಥರ. ಮೇಲಿಂದೇ ಹಾಕ್ತಿದ್ದೀನಿ ನಾನು. ಅರಿಶಿಣ ಹಾಕ್ಕೋಬೇಕು ಈ ಥರ. ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನೀವು ನೋಡ್ಕೊಂಡು ಹಾಕಿ, ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನು ಜಾಸ್ತಿ ಇದೆ ಅಂತ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇವಾಗ ನೋಡಿ ಎಣ್ಣೆ ಇದೆ, ಎಣ್ಣೆಯಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡು ಅದು ಪೇಸ್ಟ್ ಕೊಟ್ಟಿಟ್ಟಿದ್ದೀನಲ್ಲ, ಬೆಳ್ಳುಳ್ಳಿ ಪೇಸ್ಟು ಮತ್ತು ಓಂಕಾಳು ಹಾಕಿಟ್ಟಿದ್ದೀನಲ್ಲ, ಪೇಸ್ಟ್ ತೊಗೋಬೇಕು. ಅದು ಪೇಸ್ಟ್ ಹಾಕಬೇಕು ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ. ಚೆನ್ನಾಗಿರುತ್ತೆ ನೋಡಿ. ಜೀರಿಗೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ ಸ್ವಲ್ಪ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಗ್ಗರಣೆ ಕೊಡಬೇಕಾಗುತ್ತೆ ನೋಡಿ. ಇವಾಗ ನೋಡಿ ಇದರಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಒಗ್ಗರಣೆ ಕೊಡುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಅದೇ ಪೇಸ್ಟ್ ಸ್ವಲ್ಪ ಇದರಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ಇದರಲ್ಲೂ ಸ್ವಲ್ಪ ಮೇಲಿಂದ ಹಾಕಿದ್ದೀನಿ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕಿದ್ದೀನಿ ನೋಡಿ. ಖಾರ ಹಾಕ್ತಾಯಿದ್ದೀನಿ ನೋಡಿ. ಖಾರ ನಮ್ಗೆ ಜಾಸ್ತಿ ಬೇಕು, ಹಾಗಾಗಿ ಖಾರ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಹಾಕಿದರೂ ಸಪ್ಪಗೆ ಹಾಕ್ಬಿಟ್ಟಿದ್ದೀನಿ ನಮ್ಮ ಜುಡುವ, ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೋಡಿ. ಹಾಕ್ಕೊಂಡಿದ್ದೀನಿ. ಖಾರ ಇದ್ದರೆ ಟೇಸ್ಟ್ ಬರುತ್ತೆ ಅಲ್ವ, ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ಸಕ್ಕರೆ ಪುಡಿ ಇದೆ ನೋಡಿ. ಸಕ್ಕರೆ ಪುಡಿ ಹಾಕಬೇಕು, ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗಾಗಿ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಹಾಕ್ಕೊಂಡೀಗ ಅಲ್ಲಿ ಎಣ್ಣೆ ನೋಡಿ. ಇವಾಗ ಎಣ್ಣೆ ಕೆಂಪಗಾಗ್ಬಿಟ್ಟಿದೆ ಮತ್ತು ಖಾರನೂ ಇದಾಗ್ಬಿಟ್ಟಿದೆ ಅಲ್ವ, ಇದನ್ನು ಕಲಿಸ್ತಾಯಿದ್ದೀನಿ ನೋಡಿ. ಇವಾಗ ಕಲಿಸ್ಕೊಂಡು ಈ ಥರ ಚೆನ್ನಾಗಿ ಏನ್ಬೇಕು ಇವಾಗ ಇದೆಲ್ಲ ಕಲಿಸ್ಕೋಬೇಕು ನೋಡಿ. ಈ ಥರ ಎಲ್ಲ ನೋಡಿ. ಇವಾಗ ಚುಡುವ ರೆಡಿ ಆಗಿದೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಮೇಲೆ ಕೆಳಗೆ ಮಾಡಿದರೆ ಎಲ್ಲ ಮಿಕ್ಸ್ ಆಗುತ್ತೆ ಮತ್ತು ತಿನ್ನೋಕ್ಕೂ ಟೇಸ್ಟ್ ಬರುತ್ತೆ, ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಮೇಲೆ ಕೆಳಗೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಆಗುತ್ತೆ. ಪಾಪಡಿ ಇದೆಲ್ಲ ಹಾಕಿದ್ದೀನಲ್ವ, ಐಟಮ್ಸ್ ಎಲ್ಲ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈ ಥರ ಈಗ ರೆಡಿ ಆಗುತ್ತೆ ನೋಡಿ. ಚುಡುವ ರೆಡಿ ಆಗಿದೆ ನೋಡಿ. ಹೇಗಿದೆ ಅಂತ ನೋಡಿ ಹೇಳಿ. ಮತ್ತು ಸ್ವಲ್ಪ ಖಾರ ತಂದಿದ್ದೆ, ಒಂದು ಪಾಪಡಿ ಮಿಕ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ತಂದಿದ್ದೆ, ಅದನ್ನು ಹಾಕಿದ್ದೀನಿ ನೋಡಿ. ಇದರಲ್ಲಿ ಹಾಕಿ ಈ ಥರ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಾಗಿದೆ. ನಾವು ಎಲ್ಲರೂ ತಿಂದೀವಿ ನೋಡಿ. ನೀವು ಮಾಡ್ಕೊಂಡು ನೋಡಿ. ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ಬಟ್ ನಾನಂತೂ ಈ ಥರ ಮಾಡ್ತೀನಿ ನೋಡಿ. ಹೇಗಿದೆ ಅಂತ ನೋಡಿ ಹೇಳಿ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಥ್ಯಾಂಕ್ ಯು.